ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಕಗ್ಗಂಟು ಮತ್ತಷ್ಟು ಕಠಿಣವಾಗ್ತಾ ಸಾಗ್ತಾ ಇದೆ. ಇನ್ನು ಈವರೆಗೆ ಬಡ ಬಡಿದಾಟ ನಡೀತಾ ಇತ್ತು. ಈ ಒಂದು ಬಣ ಬಡಿದಾಟಕ್ಕೆ ಇದೀಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇದೆ. ಈವರೆಗೆ ನನ್ನ ಅಳಿಯನಿಗೆ ಟಿಕೆಟ್ ಬೇಕು ಅಂತ ಒಂದೆಡೆ, ಮತ್ತೊಂದೆಡೆಯಲ್ಲಿ ಟಿಕೆಟ್ ಕೊಡಬಾರದು ಅಂತ. ಈ ನಡುವೆ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿದೆ. ಇನ್ನು ಅದೇ ರೀತಿಯಾಗಿ ನ್ಯೂಟ್ರಲ್ ಆಗಿರುವಂತಹ ಅಭ್ಯರ್ಥಿಗೆ, ಅಂದರೆ ಎರಡೂ ಬಣಗಳಿಗೆ ಸೇರದೇ ಇರುವಂತಹ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಬಗ್ಗೆ ಚಿಂತನೆ ನಡೀತಾ ಇದೆ. ಹೀಗಾಗಿ ಮೂವರ ಹೆಸರನ್ನು ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರಿಸಿದ್ದಾರೆ. ಮೂವರು ವ್ಯಕ್ತಿಗಳ ಹೆಸರನ್ನು ಇದೀಗ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಎರಡೂ ಬಣಗಳಿಗೆ ಹೊರತಾಗಿರುವಂತಹ ವ್ಯಕ್ತಿ, ಎರಡೂ ಬಣಗಳಿಗೆ ಸಂಬಂಧ ಪಡದೇ ಇರುವಂತಹ ಒಬ್ಬ ವ್ಯಕ್ತಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇಂದು ರಾತ್ರಿಯ ಒಳಗಾಗಿ ಅಧಿಕೃತ ಪಟ್ಟಿಯನ್ನು ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಅದೇ ರೀತಿಯಾಗಿ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು, ಹಿಂದುಳಿದ ವರ್ಗಗಳ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂತಹ ಬೇಡಿಕೆ ಇತ್ತು. ಇದೀಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡುತ್ತೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಇದೀಗ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು ಮತ್ತಷ್ಟು ಜಟಿಲವಾಗ್ತಾ ಹೋಗ್ತಾ ಇದೆ. ಇನ್ನು ನಿರಂತರವಾಗಿ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೇಳಿಬರ್ತಾ ಇತ್ತು. ಈ ನಡುವೆ ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ಕೂಡ ಅವರ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಬಂತು. ಎಷ್ಟರವರೆಗೆ ಈ ಒಂದು ಬಣ ಬಡಿದಾಟ ಕಿತ್ತಾಟ ನಡೀತು ಅಂತಂದರೆ, ಸಡನ್ನಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂತಹ ಮಟ್ಟಿಗೆ ಇದು ಬೆಳೀತು. ಒಬ್ಬ MLC, ಅದೇ ರೀತಿಯಾಗಿ ಮೂವರು ಶಾಸಕರು ರಾಜೀನಾಮೆ ನೀಡ್ತೀವಿ ಅನ್ನುವಂತಹ ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಮತ್ತೊಂದೆಡೆಯಲ್ಲಿ ಮುನಿಯಪ್ಪ, ಇದು ಕೇವಲ ಒಂದು ನಾಟಕ, ಒಂದು ಡ್ರಾಮಾ ಆಗಿತ್ತು ಅಷ್ಟೇ, ಟಿಕೆಟ್ ತಪ್ಪಿಸೋದಕ್ಕೆ ಈ ರೀತಿಯಾಗಿ ಡ್ರಾಮಾ ಮಾಡಿದ್ರು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿ ಕೂಡ ನಡೆಸಿದ್ರು. ಈ ನಡುವೆ ಹೈಕಮಾಂಡ್ ಎಷ್ಟೇ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಅಸಮಾಧಾನ ತಣ್ಣಗಾಗದ ಕಾರಣಕ್ಕೆ ಇದೀಗ ಎರಡೂ ಬಣಗಳಿಗೆ ಸಂಬಂಧಪಡದೇ ಇರೋ ವ್ಯಕ್ತಿಗೆ ಟಿಕೆಟ್ ಕೊಡೋದಕ್ಕೆ ಚಿಂತನೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಲೋಕಸಭೆ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಕೊನೆಯದಾಗಿ ಕೋಲಾರ ಟಿಕೆಟ್ ಇದೆ, ಇದು ಸಾಕಷ್ಟು ರೀತಿಯಾಗಿ ಕಬ್ಬಿಣದ ಕಡಲೆಯಾಗಿತ್ತು ಕಾಂಗ್ರೆಸ್ಗೆ. ಇದೀಗ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಾ ಇದೆ, ಎರಡೂ ಬಣಗಳಿಗೆ ಹೊರತುಪಡಿಸಿ ಟಿಕೆಟ್ ಕೊಡೋದಕ್ಕೆ ಮುಂದಾಗ್ತಾ ಇದೆಯಾ ಅಂತ? ಸಂತೋಷ್, ಇವತ್ತು ಬಹುತೇಕವಾಗಿ ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಕಳೆದ ಒಂದು ವಾರದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೇವೆ ಏನೆಲ್ಲ ಆಗ್ತಾ ಇದೆ, ಬೆಳವಣಿಗೆಗಳು ಏನೆಲ್ಲ ದೃಶ್ಯಗಳಾಗ್ತಾ ಇದೆ, ಏನೆಲ್ಲ ಡ್ರಾಮಾ ಪ್ರಹಸನಗಳು ನಡೆದಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಸೊ ಇಲ್ಲಿಗೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು, ಯಾಕೆಂದರೆ ಸಮಯಾವಕಾಶ ಕೂಡ ಇಲ್ಲ. ಈಗಾಗಲೇ ನಾಮಿನೇಷನ್ ನಡೀತಾ ಇದೆ. ಹಾಗಾಗಿ ಮತ್ತೆ ಇದನ್ನು ವಿಳಂಬ ಮಾಡ್ತಾ ಹೋದರೆ ಪಕ್ಷಕ್ಕೂ ಕೂಡ ಮತ್ತೆ ಮುಜುಗರ ಎದುರಾಗತ್ತೆ. ಸೊ ಆ ಕಾರಣಕ್ಕೆ ಅನಿವಾರ್ಯವಾಗಿ ಎರಡೂ ಕಡೆಗಳಲ್ಲೂ ಕೂಡ ಒಪ್ಪಿಗೆ ಇಲ್ಲದೆ ಇದ್ದರೂ ನ್ಯೂಟ್ರಲ್ ಅಭ್ಯರ್ಥಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ನಿನ್ನೆ ನಡೆದಂಥ ಮುನಿಯಪ್ಪ ಅವರ ಜೊತೆಗಿನ ಸಭೆ ಇರ್ಬೋದು ಅಥವಾ ರೆಬೆಲ್ ಶಾಸಕರ ಜೊತೆ ಸಭೆ ಇರ್ಬೋದು, ಎರಡೂ ಸಭೆಗಳಲ್ಲೂ ಕೂಡ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಆದರೆ ಎರಡೂ ಬಣಗಳು ಕೂಡ ಇಲ್ಲಿ ಒಪ್ಕೊಳ್ಳೋದಿಲ್ಲ. ಮುನಿಯಪ್ಪ ಅವರು ಹಠಕ್ಕೆ ಬಿದ್ದವರಂತೆ ತಮ್ಮ ಹಳಿಯನಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಇಟ್ಟರೆ, ಆ ಕಡೆ ನಾವು ಹೇಳ್ದಂಥವ್ರಿಗೆ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ರೆಬೆಲ್ ಶಾಸಕರು ಇಟ್ಟಿದ್ರು. ಹಾಗಾಗಿ ಈ ಕಡೆ ಹಾವು ಸಾಯಲಿಲ್ಲ, ಆ ಕಡೆ ಕೋಲು ಮುರಿಲಿಲ್ಲ ಅನ್ನುವಂಥ ಗಾದೆಯಂತೆ ಎರಡೂ ಕಡೆಗಳಲ್ಲೂ ಕೂಡ ಒಮ್ಮತಕ್ಕೆ ಬರಲಾಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲೇ ಹೈಕಮಾಂಡ್ಗೆ ಬಿಡಲಾಗಿತ್ತು. ಸಿಎಂ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಅಂದರೆ ಯಾರಿಗೆ ಕೊಡಬಹುದು ಅಂತೇಳಿ ಎರಡು ಮೂರು ಹೆಸರುಗಳನ್ನು ಈಗ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಆ ಮೂರು ಹೆಸರುಗಳಲ್ಲಿ ಒಂದು ಹೆಸರನ್ನು ಫೈನಲ್ ಮಾಡುವಂಥ ಸಾಧ್ಯತೆಗಳಿದೆ. ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಶಾಸಕರು, ಅವರು ಕೂಡ ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ದರು. ರೆಬೆಲ್ ಶಾಸಕರು ಭಾಗಿಯಾದಂಥ ಸಭೆಯಲ್ಲಿ ಪ್ರದೀಪ್ ಈಶ್ವರ್ ಕೂಡ ಇದ್ದರು. ಇವತ್ತು ಸಂಜೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕೂಡ
ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಲಿತ ಎಡಗೈ ಸಮುದಾಯ ಮತ್ತು ಎರಡೂ ಬಣಗಳಿಗೆ ಸೇರದಂತಹ ವ್ಯಕ್ತಿಗೆ ಇಲ್ಲಿ ಟಿಕೆಟನ್ನು ಕೊಡಲಾಗತ್ತೆ, ಹೊಸಬರಿಗೆ ಅವಕಾಶವನ್ನು ಮಾಡಲಾಗತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಡಗೈ ಸಮುದಾಯದ ಅಭ್ಯರ್ಥಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಎರಡೂ ಕಡೆಗಳಲ್ಲೂ ಕೂಡ ಅಸಮಾಧಾನ ಆಗಬಾರ್ದು, ಇಬ್ಬರೂ ಕೂಡ ಒಟ್ಟಾಗಿ ಸೇರಿ ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸಬರಿಗೆ ನ್ಯೂಟ್ರಲ್ ಆಗಿರುವಂತಹ ವ್ಯಕ್ತಿಗೆ ಇಲ್ಲಿ ಟಿಕೆಟನ್ನು ಕೊಡೋದಕ್ಕೆ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ ಎಲ್ಲವೂ ಕೂಡ ಸರಿ ಹೋದ್ರೆ, ಯಾಕೆಂದರೆ ಇನ್ನೂ 3 ಕ್ಷೇತ್ರಗಳ ಟಿಕೆಟ್ ಹಾಗೆ ಬಾಕಿ ಉಳಿದಿದೆ, ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಕೋಲಾರದ ಟಿಕೆಟ್ ಫೈನಲ್ ಆಗ್ತಿದ್ದಾಗೆ ಒಟ್ಟಿಗೆ 4 ಕ್ಷೇತ್ರಗಳ ಟಿಕೆಟನ್ನು ಅನೌನ್ಸ್ ಮಾಡೋಣ ಅನ್ನುವಂಥ ಯೋಚನೆ ಕಾಂಗ್ರೆಸ್ AICCಗೆ ಇದೆ. ಸೊ ಆ ಕಾರಣಕ್ಕೆ ಕೋಲಾರದ ಟಿಕೆಟ್ ಏನು ಕಗ್ಗಂಟಾಗಿತ್ತು, ಹಾಗಾಗಿ ಉಳಿದಿರುವಂಥ ಕ್ಷೇತ್ರಗಳ ಟಿಕೆಟ್ ಕೂಡ ಅನೌನ್ಸ್ ಮಾಡಿಲ್ಲ. ಇವತ್ತು ಬಹುತೇಕವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ, ಆದರೆ ಹೈಕಮಾಂಡ್ ಹೊಸ ವ್ಯಕ್ತಿಗೆ ಇಲ್ಲಿ ಯುವಕನಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಬಹುತೇಕವಾಗಿ ಗೌತಮ್ಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಎಲ್ಲ ಹನುಮಂತಯ್ಯ ಅವರ ಹೆಸರು ಕೂಡ ಇದೆ, ಹಾಗೆ MC ಅವರ ಹೆಸರು ಕೂಡ ಇದೆ. ಜೊತೆಗೆ ಸುಧಾಮ್ ದಾಸ್ ಅವರು MLC ಸುಧಾಮ್ ದಾಸ್ ಅವರು ಕೂಡ ಈಗ ಹೊಸದಾಗಿ ಹೆಸರು ಸೇರ್ಪಡೆ ಆಗ್ತಾ ಇದೆ. ಹಾಗಾಗಿ ಈ ಹೆಸರುಗಳಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದಿದ್ರು ಗೌತಮ್ಗೆ ಇಲ್ಲಿ ಹೆಚ್ಚಿನ ಒಂದು ಅವಕಾಶಗಳಿದೆ ಅನ್ನುವಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರದೀಪ್ ಈಶ್ವರ್ ಅವರು ಹೇಳಿದಾಗೆ ಎಡಗೈ ಸಮುದಾಯದಲ್ಲಿರುವಂಥವ್ರು ಇಲ್ಲಿಯವರೆಗೆ ಯಾರ ಸಂಪರ್ಕಕ್ಕೆ ಇಲ್ಲದೆ ಇರುವಂಥವ್ರು ಹೊಸ ವ್ಯಕ್ತಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾದು ನೋಡಬೇಕಾಗತ್ತೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ಜೋಹಳಿ ನಿಮ್ಮೆಲ್ಲ ಮಾಹಿತಿಗೆ.